ಒಂದು ವೇಳೆ ನಿಮ್ಮ ಶ್ರಮಕ್ಕೆ ಇನ್ನೂ ಫಲ ಸಿಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ ಈ ಮಾತನ್ನು ಕೊನೆಯವರೆಗೂ ಕೇಳಿ. ನೀವು ವರ್ಷಗಟ್ಟಲೆ ಶ್ರಮಪಟ್ಟಿದ್ದೀರಿ, ಹಗಲು ರಾತ್ರಿ ಎನ್ನದೆ ಪ್ರಯತ್ನಿಸಿದ್ದೀರಿ, ಆದರೂ ಯಶಸ್ಸು ನಿಮ್ಮ ಕೈ ಸೇರಿಲ್ಲ. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ನಾನು ಇಷ್ಟೆಲ್ಲ ಮಾಡಿಯೂ ನನಗೇಕೆ ಇನ್ನೂ ಯಶಸ್ಸು ಸಿಗುತ್ತಿಲ್ಲ? ಆದರೆ ನೆನಪಿಟ್ಕೊಳ್ಳಿ, ಯಶಸ್ಸು ತಡವಾಗುತ್ತಿದೆ ಎಂದರೆ ನಿಮ್ಮ ಶ್ರಮ ವ್ಯರ್ಥವಾಗುತ್ತಿದೆ ಎಂದಲ್ಲ. ಕೆಲವೊಮ್ಮೆ ಜೀವನ ನಿಮ್ಮ ಶ್ರಮವನ್ನು ಪರೀಕ್ಷಿಸುವುದಿಲ್ಲ, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುತ್ತದೆ. ದೇವರು ನಿಮ್ಮ ಶ್ರಮದ ಫಲವನ್ನು ನಿಮ್ಮ ಗಡಿಯಾರ ನೋಡಿ ಕೊಡುವುದಿಲ್ಲ, ಸರಿಯಾದ ಸಮಯ ನೋಡಿ ಕೊಡುತ್ತಾನೆ. ನಿಮ್ಮ ಕೆಲಸ ಮಾಡುವುದು, ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡುವುದು, ಫಲ ಯಾವಾಗ ಬರಬೇಕು ಅನ್ನುವುದನ್ನು ಸಮಯಕ್ಕೆ ಬಿಟ್ಟು ಬಿಡುವುದು. ಒಬ್ಬ ರೈತ ಬೀಜ ಬಿತ್ತಿದ ಮರುದಿನವೇ ಅದನ್ನು ಅಗೆದು ನೋಡಿ ಮೊಳಕೆ ಬಂದಿದೆಯಾ ಎಂದು ಪರೀಕ್ಷಿಸುವುದಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತು, ಒಳ್ಳೆಯ ಬೀಜ, ಸರಿಯಾದ ಮಣ್ಣು ಮತ್ತು ನಿರಂತರ ಶ್ರಮ ಇದ್ದರೆ ಸರಿಯಾದ ಸಮಯ ಬಂದಾಗ ಅದು ಖಂಡಿತ ಮೊಳಕೆಯೊಡೆಯುತ್ತದೆ. ನಿಮ್ಮ ಶ್ರಮವು ಹಾಗೆ. ಇಂದು ಅದರ ಫಲ ಕಾಣಿಸುತ್ತಿಲ್ಲ ಅಂದ ಮಾತ್ರಕ್ಕೆ ನಾಳೆಯೂ ಕಾಣಿಸುವುದಿಲ್ಲ ಎಂದು ಅರ್ಥವಲ್ಲ. ಬಹಳಷ್ಟು ಜನರು ತಮ್ಮ ಗುರಿಯನ್ನು ತಲುಪುವ ಕೆಲವೇ ಹೆಜ್ಜೆಗಳ ಮೊದಲು ಸೋಲನ್ನು ಒಪ್ಪಿಕೊಂಡು ಬಿಡುತ್ತಾರೆ. ಅವರು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತಾರೆ, ತಮ್ಮ ಸಾಮರ್ಥ್ಯವನ್ನು ಅನುಮಾನಿಸುತ್ತಾರೆ. ಇದು ನನ್ನಿಂದ ಆಗುವುದಿಲ್ಲ ಎಂದು ನಂಬಲು ಪ್ರಾರಂಭಿಸುತ್ತಾರೆ. ಆದರೆ ಅವರಿಗೆ ಗೊತ್ತಿರುವುದಿಲ್ಲ, ಅವರು ಸೋತಿಲ್ಲ, ಅವರು ಗೆಲುವಿನ ಬಾಗಿಲಿನ ಮುಂದೆ ನಿಂತಿರುತ್ತಾರೆ. ಕೆಲವೊಮ್ಮೆ ಯಶಸ್ಸು ಬರಲು ತಡವಾಗುವುದು ನೀವು ತಪ್ಪು ದಾರಿಯಲ್ಲಿದ್ದೀರಿ ಎಂಬುದಕ್ಕಾಗಿ ಅಲ್ಲ, ನಿಮ್ಮನ್ನು ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸುತ್ತಿರುವುದಕ್ಕಾಗಿ. ಆದ್ದರಿಂದ ಬೇರೆಯವರ ಜೀವನದ ವೇಗವನ್ನು ನೋಡಿ ನಿಮ್ಮ ಜೀವನವನ್ನು ಅಳೆಯಬೇಡಿ. ಯಾರಿಗೋ ಯಶಸ್ಸು 20ನೇ ವಯಸ್ಸಿನಲ್ಲಿ ಸಿಕ್ಕಿರಬಹುದು, ಇನ್ನೊಬ್ಬರಿಗೆ 30ನೇ ವಯಸ್ಸಿನಲ್ಲಿ ಸಿಕ್ಕಿರಬಹುದು, ಮತ್ತೊಬ್ಬರಿಗೆ ಇನ್ನೂ ತಡವಾಗಿ ಸಿಗಬಹುದು. ಆದರೆ ನೆನಪಿಡಿ, ಜೀವನ ಓಟವಲ್ಲ. ಪ್ರತಿಯೊಬ್ಬರ ಪ್ರಯಾಣಕ್ಕೂ ತನ್ನದೇ ಆದ ಸಮಯವಿದೆ. ಬೇರೆಯವರ ಯಶಸ್ಸನ್ನು ನೋಡಿ ನಿಮ್ಮ ಹೋರಾಟವನ್ನು ಚಿಕ್ಕದು ಎಂದು ಭಾವಿಸಬೇಡಿ. ನಿಮ್ಮ ದಾರಿ ನಿಧಾನವಾಗಿರಬಹುದು, ಆದರೆ ಅದು ತಪ್ಪು ದಾರಿ ಎಂದಲ್ಲ. ಇವತ್ತು ನಿಮ್ಮ ಶ್ರಮದ ಫಲ ಕಾಣಿಸುತ್ತಿಲ್ಲವೇ? ಪರವಾಗಿಲ್ಲ, ನಿಮ್ಮ ಗುರಿಯನ್ನು ಬಿಡಬೇಡಿ. ನಿಮ್ಮ ತಪ್ಪುಗಳಿಂದ ಕಲಿಯಿರಿ. ನಿಮ್ಮ ದುರ್ಬಲತೆಯನ್ನು ನಿಮ್ಮ ಬಲವಾಗಿ ಪರಿವರ್ತಿಸಿಕೊಳ್ಳಿ. ಪ್ರತಿದಿನ ನಿನ್ನೆಯ ನಿಮ್ಮನ್ನೇ ಮೀರಲು ಪ್ರಯತ್ನಿಸಿ. ಆದರೆ ಒಂದೇ ಒಂದು ಕೆಲಸ ಮಾಡಬೇಡಿ, ನಿಲ್ಲಬೇಡಿ. ಯಾಕೆಂದರೆ ನೀವು ನಿಲ್ಲಿಸಿದ ಕ್ಷಣದಲ್ಲೇ ನಿಮ್ಮ ಸೋಲು ನಿಜವಾಗುತ್ತದೆ. ನೀವು ಮುಂದುವರಿಯುತ್ತಿರುವವರೆಗೆ ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ನೀವು ಎಷ್ಟು ಬಾರಿ ಬಿದ್ದರೂ ಪರವಾಗಿಲ್ಲ, ಎದ್ದು ನಿಲ್ಲಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಜನರು ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ. ಒಂದು ದಿನ ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಇಂದು ನಿಮ್ಮನ್ನು ಯಾರೂ ಗಮನಿಸದೇ ಇರಬಹುದು, ನಿಮ್ಮ ಶ್ರಮವನ್ನು ಯಾರೂ ಗುರುತಿಸದೇ ಇರಬಹುದು, ನಿಮ್ಮ ಪ್ರಯತ್ನವನ್ನು ಯಾರೂ ಮೆಚ್ಚದೇ ಇರಬಹುದು. ಆದರೆ ನೀವು ಮಾಡುತ್ತಿರುವ ಪ್ರತಿಯೊಂದು ಸಣ್ಣ ಪ್ರಯತ್ನವೂ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ಇಂದು ನೀವು ಬಿತ್ತುತ್ತಿರುವುದು ನಾಳೆ ನಿಮ್ಮ ಜೀವನದಲ್ಲಿ ಫಲವಾಗಿ ಮರಳುತ್ತದೆ. ಆದ್ದರಿಂದ ನಿಧಾನವಾಗಿ ಸಾಗಿದರೂ ಸಾಗುತ್ತಿರಿ, ತಡವಾದರೂ ಕಾಯಿರಿ, ಬಿದ್ದರೂ ಎದ್ದು ನಿಲ್ಲಿ. ಯಾಕೆಂದರೆ ತಡವಾದ ಯಶಸ್ಸು ಸೋಲು ಅಲ್ಲ, ನಿಲ್ಲಿಸಿಬಿಟ್ಟ ಪ್ರಯತ್ನವೇ ನಿಜವಾದ ಸೋಲು. ಕೊನೆಯದಾಗಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ದೇವರು ಶ್ರಮಿಸುವವನಿಗೆ ಅನ್ಯಾಯ ಮಾಡುವುದಿಲ್ಲ. ನಿಮ್ಮ ಸಮಯ ಇನ್ನೂ ಬಂದಿಲ್ಲ ಅಷ್ಟೇ, ನಿಮ್ಮ ಸಮಯ ಬರೋದಿಲ್ಲ ಎಂದಲ್ಲ. ಇಂದು ನೀವು ಕತ್ತಲೆಯಲ್ಲಿದ್ದರೂ ಬೆಳಕು ಎಲ್ಲೋ ದೂರದಲ್ಲಿ ನಿಮ್ಮನ್ನು ಕಾಯುತ್ತಿದೆ. ಶ್ರಮಿಸುತ್ತೀರಿ, ನಂಬಿಕೆಯಿಂದಿರಿ, ತಾಳ್ಮೆಯಿಂದಿರಿ. ಒಂದು ದಿನ ಇದೇ ಹೋರಾಟದ ಕಥೆಯನ್ನು ನಿಮ್ಮ ಯಶಸ್ಸಿನ ಕಥೆಯಾಗಿ ಹೇಳುವ ದಿನ ಬರುತ್ತದೆ. ನಿಲ್ಲಬೇಡಿ, ನಿಮ್ಮ ಸಮಯ ಖಂಡಿತ ಬರುತ್ತದೆ.